ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಇವತ್ತು ನಾನು ಮಿಂಗಿ ಟ್ರಕ್ಕಿಂಗ್ ಹೋಗ್ತಾಯಿದ್ವಿ. ಟ್ರಕ್ಕಿಂಗ್ ಅಂತ ಟ್ರಕ್ಕಿಂಗ್ ಪ್ಲೇಸ್ ಅಲ್ಲ ಅದು, ಬಟ್ ಫಾರೆಸ್ಟು, ಬಟ್ ಟ್ರಕ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಟೈಮ್ ಬಂದು 5 ಐ ಥಿಂಕ್, ನಿಮ್ಗೆ ಅಷ್ಟು ವಿಸಿಬಲ್ ಇಲ್ಲ ಅಂತ 5:14 ಆಗಿದೆ. ಅವಳು ಅಲ್ಲಿ ನಿಂತಿದ್ದಾಳೆ. ಯಾವ ಜಾಗಕ್ಕೆ ಹೋಗ್ತೀವಿ ಅಂತೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ವೇಟ್ ಏನು ಮಾಡೋದು ಬೇಡ, ಹಂಗೆ ಬ್ಲಾಗ್ ನೋಡ್ಕೊಂಡು ಹೋಗಿ ಗೈಸ್. ಹೆಂಡತಿ ಹೋಗ್ತಾ ಇರೋ ಫೀಲಿಂಗ್. ಗಂಡ ಬೆಳಗ್ಗೆ ಎದ್ದೆ ಬಂದವ್ರೆ. ಹಿಂಗೆಲ್ಲ ಯಾರು ಕಳ್ಸಲ್ಲ. ಬಾಯ್. ನಮ್ಮಮ್ಮ ಅಲ್ಲಿ ನಿಂತವ್ರೆ. ಓಕೆ ಗೈಸ್, ಲೆಟ್ಸ್ ಗೋ. ಎಲ್ಲೋಗೋಣ? ಅಲ್ಲೇ ಹೋಗೋಣ. ಎಲ್ಲೋಗೋಣ? ಬ್ಯಾಕ್ ಹೋಗೋಣ. ಪಕ್ಕ ಗೈಸ್, ನಾವು ಇವಾಗ ಪ್ಲ್ಯಾನ್ ಚೇಂಜ್ ಮಾಡ್ಬಿಟ್ಟು ಮೈಸೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೌದು. ಇವಳು ಸಡನ್ನಾಗಿ ಮೈಸೂರಿಗೆ ಹೋಗೋಣ ಅಂತಾಳೆ. ಹೋಗೋಣ ಅಂದರೆ ಹೋಗೋಣ. ಲೆಟ್ಸ್ ಗೋ ಗೈಸ್. ನನ್ನ ಟ್ರಕ್ಕಿಂಗ್ ಅಂತ ಇಷ್ಟ ತನಕ ಹೇಳಿದ್ಮೇಲೆ ಇವಾಗ ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ಹಿಂದೆ ಬಾ. ಇವಾಗ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತಾ ಇದ್ದೀವಿ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿ ಮೈಸೂರು ವಿ ಆರ್ ಗೋಯಿಂಗ್ ಗೈಸ್. ವೆರಿ ಎಕ್ಸೈಟೆಡ್. ಹೌ ಎಕ್ಸೈಟೆಡ್ ಆರ್ ಯು ಮಿಂಗ್ಸ್? ಟು ಮಚ್. ಎಲ್ಲಿಂದ ಪ್ಲ್ಯಾನು ಎಲ್ಲಿಗೆ ಹೋಯ್ತು ಗೊತ್ತಾ? ನಾವು ಇಲ್ಲೇ ಕನಕಪುರ ರೋಡ್ಗೆ ಹೋಗಿ ಬರೋದು ಅಂತ ಪ್ಲ್ಯಾನ್ ಹಾಕಿ 40 ನಿಮಿಷ ಡ್ರೈವು. ಯಾರಿಗೂ ಗೊತ್ತಿಲ್ಲ ಮನೇಲಿ, ಬಟ್ ಸ್ಟಿಲ್ ನಮಗೇನು ಭಯ ಅಂತಲೂ ಅನ್ನಿಸ್ತಲ್ಲ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ವಿ ಆರ್ ಗೋಯಿಂಗ್ ಗೈಸ್. ಬ್ಯಾಕ್ ವಾಟರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಬ್ಯಾಕ್ ವಾಟರ್ಗೆ ಹೋಗ್ತೀವೋ ಬೇರೆ ಎಲ್ಲೋ ನಾವು ಹೋಗ್ತೀವೋ ಅಂತಲೂ ಗೊತ್ತಿಲ್ಲ. ಗೈಸ್, ಟೈಮು 6 o'clock ಆಗಿದೆ. ಇಷ್ಟೊತ್ತಲ್ಲಿ ಮನೇಲಿ ಇನ್ನೂ ಎದ್ದು ಇರಲ್ಲ. ಇವತ್ತು ತಿಂಡಿ ತಿನ್ನಕ್ಕೆ ನಾನು ಮಿಂಗಿ ಕಾಯ್ತಾ ಇದ್ದೀವಿ. ಮನೇಲಿ 12 ಗಂಟೆ ಆದರೂ ತಿಂತಾ ಇದ್ದೇನೆ. ನೀನು ತಿಂತಾ ಇರಲಿಲ್ಲ. ಇದು ನೋಡಿದ್ರೆ ಹೆಂಗೆ ಉಪ್ಪತ್ತಾರದೆ ನಮ್ಮ ಮನೆಯವರು ಹೂ ಅಂತ ಹೋಗ್ಬಿಡ್ತಾರೆ. ಇನ್ನೂ ಇಲ್ಲ, ರೆಡಿನೇ ಆಗಿಲ್ಲ. ಕಾಯ್ಕೊಂಡಿರ್ತಿದ್ದೀವಿ ಲಿಟ್ರಲಿ. ಎಲ್ಲಿ ಬಂದಿದ್ದೀವಿ? ಶಶಿ ತಟ್ಟೆ ಇಡ್ಲಿಕ್ಕೆ ಬಂದಿದ್ದೀನಿ. ನನಗೆ ತಟ್ಟೆ ಇಡ್ಲಿ ಅಂದರೆ ಹೆವಿ ಇಷ್ಟ. ಬಿಡ್ತೀವಿ ಚಟ್ನಿ ಗೈಸ್. ನಿಂಗೆ ಇಷ್ಟನಾ? ಯಾಕೆ ತಟ್ಟೆ ಇಡ್ಲಿ ಏನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಚಿತ್ರಾನ್ನ ತಿನ್ನು, ಪುಳಿಯೋಗರೆ ತಿನ್ನು ಗೈಸ್. ತಿನ್ನೋ ಅರ್ಜೆಂಟಲ್ಲಿ ಇಬ್ಬರು ಗಬ ಅಂತ ತಿನ್ಕೊಂಡು ಬ್ಲಾಗು ಮಾಡಿದ. ನಾವು ಬಿಡಿ, ತೋರಿಸಿದ್ರು ದೃಷ್ಟಿ ಆಗುತ್ತೆ ಅಂತ ಊಟ ತೋರ್ಸಲ್ಲ. ನಾನು ಅದು ಬೇರೆ ವಿಚಾರ. ಫುಲ್ಲು ಒಂದು ವ್ಯೂ ಸಿಕ್ಕಿದೆ ನೋಡಿ. ಆ ಕಡೆನೂ ನೀರು, ಈ ಕಡೆನೂ ನೀರು, ಮಧ್ಯದಲ್ಲಿ ಕಾರ್ ಹೋಗ್ತಾ ಇದೆ. ಇದೊಂಥರ ಫೀಲಿಂಗ್ ಚೆನ್ನಾಗಿದೆ ಅಂದ್ಕೊಳ್ಳಿ. ಆ ಕಡೆಯಿಂದ ಗಾಡಿ ಬರ್ತೈತೆ. ಇನ್ನೂ ಒಂಚೂರು ಮುಂದೆ ಹೋಗ್ಬೇಕಂತೆ. ಎಲ್ಲಿಗೆ ಹೋಗುತ್ತೆ ಒಟ್ಟಿನಲ್ಲಿ ಗೊತ್ತಿಲ್ಲ. ಇದು ನೋಡೋಣ. ನಮ್ಮಪ್ಪ ಫೋನ್ ಮಾಡಿದ್ರು. ಏನಂದೆ ಅಂದರೆ ಕನಕಪುರ ಹತ್ರ ಇದ್ದೀವಿ ಅಂದೆ. ಮೈಸೂರಿಗೆ ಬಂದಿದ್ದೀವಿ ಅಂತ ಹೇಳೇ ಇಲ್ಲ. ಇದನ್ನ ನಾವು ವಿಡಿಯೋ ಪೋಸ್ಟ್ ಮಾಡಿದಾಗ ರಿವೀಲ್ ಆಗಲಿ ಅಂತ ಹಂಗೆ ಇದ್ದೀವಿ. ವಾಟ್ ಯು ಸೇ ಮಿಂಗಿ? ಹೌದು. ಫುಲ್ ಸುಳ್ಳು. ತಿಂಡಿ ತಿಂದ್ರೆ ಇದು ತಿಂದೇ ಇಲ್ಲಪ್ಪ, ತಿನ್ನಬೇಕು ಅಂತೆಲ್ಲ ಡೌ ಮಾಡಿಬಿಟ್ಟಿದ್ದೀವಿ. ಕ್ರೇಜಿ ನೋಡಿ. ಆ ಕಡೆ ಬಿಡು ಸಾಕು. ಅವಳು ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ ಗೈಸ್. ಹಿಂಗಿದೆ ಮಿಂಗೆ. ಸೂಪರ್ ಗೈಸ್. ಅಲ್ಲಿ ಗೇಟ್ ಓಪನ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಇಲ್ಲಿ ಬೇಕಂದ್ರೆ ನಡ್ಕೊಂಡು ಹೋಗ್ಬೋದು. ಮಿಂಗಿ ಬಿಡ್ತಾ ಇಲ್ಲ ನಾನು ಹೋಗೋಕ್ಕೆ, ಬೇಡ ಅಂದ್ಲು. ಯಾಕೆ ಮಿಂಗಿ? ಯಾಕಂದರೆ ನಾವಿಬ್ಬರು ಸಿಂಗಲ್ ಕಿಡ್ಸ್ ಅಪ್ಪ. ಅದಕ್ಕಾ? ಅದೇ ವ್ಯೂ ಮಾತ್ರ ಅಲ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೂ ನೀರಿದೆ, ಚೆನ್ನಾಗಿದೆ. ಆ ಕಡೆ ತುಂಬ ನೀರಿದೆ, ಈ ಕಡೆ ಸ್ವಲ್ಪ ನೀರು. ಅಲ್ಲಿ ಫಾಲ್ಸ್ ಥರ ಬರ್ತಿದೆ, ಬೇಕಂದರೆ ನೋಡ್ಬೋದು. ನಮಗಿಂತ ಜಾಸ್ತಿ ನಾಯಿನೇ ಅಡ್ವೆಂಚರಸ್ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ, ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ. ಅಲ್ಲಿ ಆ ಕಡೆಯಿಂದ ಹೋಗಿ ತೋರಿಸ್ತೀವಿ ರೀ. ನಾವು ಇವಾಗ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋಗೋಣ. ನಿಮ್ಗೆ ಇನ್ನೊಂದು ಗೊತ್ತಾ ಗೈಸ್? ನಾನು ಸ್ನಾನ ಮಾಡಿಲ್ಲ, ಮಿಂಗಿನೂ ಸ್ನಾನ ಮಾಡಿಲ್ಲ. ನೀವು ಟ್ರಕ್ಕಿಂಗಿಗೆ ಹೋಗಿ ಬಂದು ಸ್ನಾನ ಮಾಡೋಣ ಅಂದ್ಕೊಂಡು ಮೈಸೂರಿಗೆ ಬಂದ್ಬಿಟ್ಟು ಎಷ್ಟು ನೀರು ಬರ್ತೈತೆ. ಎಷ್ಟು ನೀರಿದೆ ಆ ಕಡೆ, ಅಷ್ಟೊಂದಿಲ್ಲ. ಅಲ್ಲಿ ಕಡಿಮೆ ಇದೆ ಒಂಚೂರು. ಇಲ್ಲಿ ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ ನೋಡಿ. ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಸ್ಟಿಂಗಿ ಸ್ಮೆಲ್ ಬರ್ತಾ ಇದ್ದಾರೆ. ಇಲ್ಲಿ ಫ್ರೆಶ್ ವಾಟರ್ ಸ್ಮೆಲ್ ಬರ್ತಾ ಇದೆ ಗೈಸ್. ಇವಳೆ ಹೇಳಿದ್ ನನಗೆ. ಇಲ್ಲಿಂದ ಬಿದ್ದರೆ ಏನಾಗುತ್ತೆ? ಏನಾಗಲ್ಲ. ನೀನು ಬಿದ್ದರೆ ಈಚ್ಕೊಂಡು ಹೊರಟೋಗ್ತೀಯ. ನಾನು ಬಿದ್ದರೆ ಏನಾಗುತ್ತೆ? ಮೇಲಾಗ್ಬಿಡ್ತೀಯ. ಗೋವಿಂದ.
ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಅಂದರೆ ನಾವು ಅಲ್ಲಿ ಕೂತಿದ್ವಿ, ಆಮೇಲೆ ಅಲ್ಲಿ ಕೂತ್ಕೊಂಡ್ವಿ, ಮತ್ತೆ ಇಲ್ಲಿಗೆ ಬಂದ್ವಿ. ಸ್ವಲ್ಪ ಅಡ್ವೆಂಚರಸ್ ಮಾಡಬೇಕಾದ್ರೆ ವೀಡಿಯೋ ಮಾಡಬಾರ್ದು, ಯಾಕಂದರೆ ನಾವೇ ಬದುಕ್ತೀವೋ ಸತ್ತೀವೋ ಅನ್ನೋದ್ರಲ್ಲಿ, ಅದಕ್ಕೆ ಮಾಡಬಾರ್ದು ಗೈಸ್. ಇಲ್ಲಿ ಒಂದು ಜಾಗ ಹುಡ್ಕೊಂಡು ಕೂತಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಾನು ಮನೆ ಕಟ್ಟಿದ್ದೀನಿ. ವಾಲ್ಪೇಪರ್ ಥರ ಕಾಣ್ತಿದೆ ಅಲ್ವೇನೆ? ಸುಮ್ಮನೆ ಎಲ್ಲದಕ್ಕೂ ಅಂತಾಳೆ ಇವಳೊಬ್ಳು. ಅದೇ ಇಲ್ಲಿಂದ ನನಗೆ ಅಲ್ಲಿ ಹೋಗ್ಬಿಟ್ಟು ಟೈಮ್ ಲ್ಯಾಪ್ಸ್ ಮಾಡೋಣ ಅನಿಸ್ತಾ ಇದೆ, ಬಟ್ ನಂಗೆ ಇಲ್ಲಿಂದ ಹೋಗೋಕೆ ಇಷ್ಟ ಇಲ್ಲ, ಯಾಕಂದರೆ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲೇ ಕೂತಿರ್ತಾಳೆ ಅವಳು, ಬರೋದಿಲ್ಲ. ಕಲ್ಲು ಮುಂದೆನೇ ಕೂತಿರ್ತಾಳೆ, ನನ್ನ ಮನೆ ಅಂದ್ಕೊಂಡು. ಈ ಕಲ್ಲು ಯೂಸ್ ಮಾಡ್ಕೋಬೋದಿತ್ತು ನೋಡಲಿ, ಚೆನ್ನಾಗಿತ್ತು. ಅದು ಜಾಗ ಇರೋದು ಇಲ್ಲಿ, ಬೇರೆ ಏನಾರ ಇದೆಯಾ ಹೊಸ ಜಾಗ? ಬೇರೆ ಅದು ಇಲ್ವಾ? ಇನ್ಸ್ಟಾನೇ ಗತಿ ನಮಗೆ ಇವಾಗ, ಇನ್ಸ್ಟಾ ಗತಿ. ವಿಡಿಯೋ ನೋಡಿದೆ, ಮೈಸೂರಲ್ಲಿ ಬೀಚ್ ಇದೆ ಅಂತ ಇವಳೇ ಕಳಿಸಿದ್ಲು, ಅದನ್ನೇ ತೆಗ್ದು ನೋಡು. ಎಡಗೈಯಲ್ಲಿ ಅಲ್ಲ, ಇದು ಎಡಗೈಯ? ಫೋನ್ ಕೊಡಬಾರ್ದು, ಏನೂ ಕೊಡಬಾರ್ದು, ಬಲ್ಗೈಯಲ್ಲಿ ಕೊಡಬೇಕು. ನೀನೇ ನೋಡ್ಬಿಡು ಏನ ಜಾಗ ನೋಡಿ ಗೈಸ್. ಬೈಕರ್ಸ್ ಎಲ್ಲ ಬಂದಿದ್ದಾರೆ, ಚೆನ್ನಾಗಿದೆ ಜಾಗ, ಬರ್ಬೋದು. ಲೊಕೇಶನ್ ಬೇಕಂದರೆ ಲೊಕೇಶನ್ ಅಂತ ಕಮೆಂಟ್ ಹಾಕಿ. ತಾತನ ಕೇಳಿದ ತಪ್ಪಕ್ಕೆ ಆ ತಾತ ಬಂದು ನಿಂತೈತೆ ದುಡ್ಡು ಕೇಳ್ಕೊಂಡು. ಕೊಡು. ಏನಂತೆ ಇನ್ನೂ ಬೇಕಂತ, ಮತ್ತು 5 ರೂಪಾಯಿ ಕೊಟ್ಟಿದ್ದೀವಿ ನಾವು, ವಾಶ್ ಔಟ್ ಆಗೋದು. ಇವಾಗ ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ. ಬರ್ತಾನು ಆಫ್ ರೋಡಿಂಗ್ ಮಾಡಿದೆ, ಇವಳು ವೀಡಿಯೋ ಮಾಡ್ಕೊಂಡಿಲ್ಲ. ನನಗೆ ಆನ್ ರಿಸ್ಕ್ ಏನು ಬಂದಿತ್ತು ಇವಾಗ ಬೈಕ್ ಬಂದಿತ್ತು ಗೈಸ್. ಇಷ್ಟೇ, ಜಾಸ್ತಿ ಏನು ಆಫ್ ರೋಡಿಂಗ್ ಇಲ್ಲ. ಇವ್ರು ಅಡ್ಡ ನಿಲ್ಲಿಸ್ಬಿಟ್ಟು ಅವ್ರು ಯಾರೋ ದೊಡ್ಡ ಸಾಕೋಯ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇಷ್ಟು ಭಯ ಆಯ್ತಾ ಇದು? ಫುಲ್ ಇಳಿಸ್ಬಿಟ್ಟಿದ್ದೀನಿ. ಯಾರೋ ಬಂದು ಬೈಕ್ ನಿಲ್ಸ್ಬಿಟ್ಟು ಹೋಗೋರು ನೋಡು ಅವಾಗಲೇ. ಮಿಂಗಿ ನಿಜ ತೋಡುಗೆ ತೋರ್ಸ್ ಗೈಸ್, ತೋಡಿಗೆ ನಾನು ಮೂವ್ ಮಾಡಿದ್ದೀನಿ ಆಫ್ ರೋಡಿಂದ. ಎಸ್, ನಾನು ಸೇಫ್ ಆಗಿದ್ದೀನಿ. ಅಮ್ಮಂದಿರು ಎಲ್ಲ ಇದ್ದಿದ್ರೆ ಹಿಂಗೆ ಬಂದು ಬಟ್ಟೆ ಹೋಗಿತಾ ಇದ್ರ ಮೀನ್ಸ್? ಹೌದೌದು, ಹಿಂಗೆ ಬಂದು ಬಟ್ಟೆ ಒಗೆಯೋರು, ನಾವು ಬಂದು ಜಾಲ್ಸ್ ಹಾಕ್ಬೇಕಾಗಿತ್ತು. ಒಣಗಾಕೋದು ಬಾವ ಕೆಲಸ, ನಮ್ಮ ಅಣ್ಣ ತಮ್ಮದಿರೋದು. ನೋಡು ಅಲ್ಲೋಯ್ತವ್ರೆ ನಿನ್ನ ಅಣ್ಣ ತಮ್ಮ. ನಿಂದು ಅದೇ ಯಾಕಂದರೆ ನೀನು ನನ್ನ ತಂಗಿ ಅಲ್ವಾ, ನಂಗೆ ಅಣ್ಣ ತಮ್ಮ ಅಂದರೆ ನಿನ್ಗೂ ಅಣ್ಣ. ಹಿಂಗೆಲ್ಲ ಅಜ್ಜಿ ಮಾಡಬಾರ್ದಿತ್ತು. ಅಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡೋಕೆ ಏನು ಚೆನ್ನಾಗಿರುತ್ತೆ ನೋಡಿ. ಸನ್ಸೆಟ್ ಈ ಸೈಡ್ ಆಗೋದು, ಈ ಸೈಡಲ್ಲೂ ಆಗುತ್ತೆ, ಈ ಆಪೋಸಿಟ್ ಸೈಡ್ ಆಗುತ್ತೆ. ಏನು ಚೆನ್ನಾಗಿರೋದು ಹೇಳಿ. ಆದರೆ ನಾವು ಇನ್ನೊಂಚೂರು ಬೇಗ ಬಂದಿದ್ರೆ ರೈಸ್ ನೋಡ್ಬೋದಿತ್ತು. ನಮ್ಮ ಪ್ಲ್ಯಾನ್ ಯಾರು ಗೊತ್ತಿತ್ತು ಹೇಳಿ, ಆನ್ ದ ವೇ ಪ್ಲ್ಯಾನ್ ಮಾಡಿರೋದು ಅಲ್ವೇನೆ? ಕಾರ್ ಹತ್ತದ ಮೇಲೆ ಡಿಸೈಡ್ ಮಾಡಿದ್ದು ಜಾಗ. ಇಲ್ಲೊಂದು ಜಾಗ ಕಾಣಿಸ್ತು, ಇಲ್ಲಿಂದ ಗೋಪಾಲ ಸ್ವಾಮಿ ಟೆಂಪಲ್ ಕಾಣ್ತಾ ಇದೆ ನೋಡಿ, ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅಲ್ಲಿಗೆ ಹೋಗೋಣ ಅಂತ ಬಂದಿದ್ದು, ಒಂದು ರೋಡ್ ಮಿಸ್ ಆಗಿ ನಾವೆಲ್ಕೋ ಬಂದು. ಸೊ ಇವಾಗ ಅದು ಇಷ್ಟು ದೂರದಲ್ಲಿ ಕಾಣ್ತಾ ಇದೆ ನಮಗೆ. ಪಿಕಾಕ್ ಸ್ಪಾಟ್ ಆಯ್ತಲ್ಲ, ಒಳಗಡೆ ಹೊಟ್ಟೋಯ್ತು. ನಿಮಗೆ ವೀಡಿಯೋ ತೋರಿಸೋಷ್ಟಲ್ಲಿ ಹೊಟ್ಟೋಯ್ತು ಗೈಸ್. ಗೋಲಿ ಸೋಡಾ ಕುಡಿಯೋಕೆ ಬಂದಿದ್ದೀವಿ ಇವಾಗ. ಗೋಲಿ ಸೋಡಾನೇನಾ ಅಂತೆ. ನಂಗೆ ಮಸಾಲ ನಿಮಗೆ? ನಂಗೆ ಇವಾಗ ಡ್ರೈವ್ ಥ್ರೂ ಬರ್ಗರ್ ಕಿಂಗಿಗೆ ಬರ್ರಿ. ಡ್ರೈವ್ ಥ್ರೂ ಮಾಡಿದಿರ ಇಲ್ಲೇ ಕುತ್ಕೊಂಡು ತಿಂತಾಯಿದ್ದೀವಿ. ಬೆಸ್ಟ್ ಆಫರ್ಸ್ ಬಿಟ್ಟಿದ್ದಾರೆ ಗೈಸ್ ಬರ್ಗರ್ ಕಿಂಗಲ್ಲಿ. ಅದೇ ಬೇರೆ ಯಾವುದು ಹೋಟ್ಲು ಸಿಗಲಿಲ್ಲ ಅಂದ್ಬಿಟ್ಟು ನಾವು ಬರ್ಗರ್ ಕಿಂಗ್ ಅಲ್ಲೇನೆ. ಎಸ್, ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀವಿ. ಫ್ಲವರ್ ಇದೆ, ಕಿತ್ಕೊಂಡು ಮಿಂಗಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತೆಗಿಬೇಕಾ? ತೆಗಿಯಲ್ಲ, ಇದೆಂತ ನೋವು ಅಂತ ನೋಡಿ. ತೆಗಿಯಲ್ಲ, ಮಾಡಲ್ಲ. ಮಿಂಗಿ ಐ ಲವ್ ಯು. ಯಾರಿಗೆ ಹೇಳ್ತಾ ಇದೆಯಾ ಲೆಕ್ಕ? ನಿಂಗೆ ಸದ್ಯಕ್ಕೆ ಯಾರೂ ಇಲ್ಲ. ಇಂಡೈರೆಕ್ಟ್ ಯಾರಿಗೂ ಹೇಳೋಕೆ ನಿಂಗೆ ಹೇಳ್ತಾ ಇದೆಯಾ? ಆದರೂ ಪರವಾಗಿಲ್ಲ, ನಾನು ನನಗೆ ಅಂದ್ಕೊಂಡು ಥ್ಯಾಂಕ್ ಯು ಹೇಳ್ತೀನಿ. ನಿನಗೆ ಕಣ ಐ ಲವ್ ಯು ಅಂದಿದ್ದು.
ಇಲ್ಲಿಗೆ ಹೋಗ್ಬೇಕಾ ಇಲ್ಲಿಗೆ ಹೋಗ್ಬೇಕಾ ಅಲ್ಲಿ ಅಯ್ಯೋ ಯಾವುದೋ ತಾತ ಬಿಡ್ತೈತೆ ಬೇಗ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ ವ್ಲಾಗ್ನ ಎಂಡ್ ಮಾಡೋಕ್ಕೆ. ಈ ವ್ಲಾಗ್ ಮುಗ್ದು 1 ದಿನ ಆಗಿದೆ ಆಲ್ರೆಡಿ. ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ, ಸೊ ಈಗಲೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋಣ. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ, ಇದ್ರದ್ದು ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಆಂಜನೇಯ.